ವಿಶ್ವವಾಣಿ ಫೌಂಡೇಶನ್ ಮತ್ತು ಭಾರತೀಯ ಜನತಾ ಪಾರ್ಟಿ ಯಲಹಂಕ ಮಹಿಳಾ ಮೋರ್ಚಾ ನಗರ ಮಂಡಲ ಸ್ತ್ರೀ ಸಂಭ್ರಮ. ಯಲಹಂಕ ವಿಶ್ವವಾಣಿ ಫೌಂಡೇಶನ್ ಮತ್ತು ಭಾರತೀಯ ಜನತಾ ಪಾರ್ಟಿ ಯಲಹಂಕ ಮಹಿಳಾ ಮೋರ್ಚಾ ನಗರ ಮಂಡಲ ವತಿಯಿಂದ ಸ್ತ್ರೀ ಸಂಭ್ರಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಲಹಂಕದ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮತ್ತು ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್ ಅವರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ನಗರ ಮಂಡಲ ಮಹಿಳಾ ಮೋರ್ಚಾ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಫ್ಯಾಷನ್ ಶೋ ಅನ್ನು ಏರ್ಪಡಿಸಲಾಯಿತು. ಇದೇ ವೇಳೆ ಎಸ್ಆರ್ ವಿಶ್ವನಾಥ್ ದಂಪತಿಗಳು ಕೂಡ ರ್ಯಾಂಪ್ ವಾಕ್ ಹಾಗೂ ನೃತ್ಯ ಮಾಡಿ ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿದರು. ಹಲವಾರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಹಿಳೆಯರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್, ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್, ರಾಜ್ಯ ಮಹಿಳಾ ಬಿಜೆಪಿ ಅಧ್ಯಕ್ಷರಾದ ಮಂಜುಳಾ, ಬೆಂಗಳೂರು ವಿಭಾಗ ಪ್ರಭಾರಿಗಳಾದ ಎಸ್ಎನ್ ರಾಜಣ್ಣ, ಯಲಹಂಕ ನಗರ ಮಂಡಲ ಮಹಿಳಾ ಅಧ್ಯಕ್ಷರಾದ ಬೃಂದಾ, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಯಾದ ಗೌರಮ್ಮ ಹರೀಶ್, ನಗರ ಮಂಡಲ ಅಧ್ಯಕ್ಷರಾದ ಮುನಿರಾಜು ಹಾಗೂ ಬಿಜೆಪಿ ಮುಖಂಡರುಗಳಾದ ದಿಬ್ಬೂರು ಜಯಣ್ಣ, ಚೊಕ್ಕನಹಳ್ಳಿ ವೆಂಕಟೇಶ್ ಹಾಗೂ ಇನ್ನು ಮುಂತಾದ ಬಿಜೆಪಿ ಮುಖಂಡರುಗಳು, ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದರು. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ನಾವು ಯಲಹಂಕ ನಗರ ಮತ್ತು ಗ್ರಾಮದಲ್ಲಿ ಪ್ರತ್ಯೇಕವಾದಂಥ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೀವಿ. ಮಹಿಳೆಯರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ದೇಶ ವಸ್ತು ಅಲ್ಲ, ದೇಶವನ್ನೇ ತಾಯಿ ಹೆಸರು ಕರೀತಕ್ಕಂಥದ್ದು. ಆದರೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯಿಂದ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ಯೋಜನೆಯನ್ನು ಮಾಡಿದಾಗ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳು ಸೇರಿ ಬಹುಶಃ 3 ಗಂಟೆ ಪ್ರಾರಂಭ ಆಗಿದ್ದು, 3 ಗಂಟೆಯಿಂದ 9 ಗಂಟೆವರೆಗೂ ಸತತವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ. ಕಳೆದ 10 ದಿನಗಳಿಂದ ಕ್ರೀಡೆಗಳನ್ನು ಆಡಿ ಅದರಲ್ಲಿ ಬಹುಮಾನಗಳು ತಗೊಂಡಂಥವ್ರಿಗೆ ನಾವು ನೋಡಿದ್ದೀರಿ. ವಯಸ್ಸಿನ ಪರಿಗಣನೆ ಇಲ್ಲದೆ ಫ್ಯಾಷನ್ ಶೋನಲ್ಲಿ, ನೃತ್ಯಗಳಲ್ಲಿ ಇಡೀ ಇವತ್ತು ನಾವು ಒಂದು ಕುಟುಂಬದ ರೀತಿಯಲ್ಲಿ ಯಲಹಂಕ ನಗರದಲ್ಲಿ ಸೇರಿ ಮಹಿಳಾ ದಿನಾಚರಣೆಯನ್ನು ಮಾಡಿದ್ದೀವಿ. ಮತ್ತು ಅವರ ಅಭಿನಯದಲ್ಲಿ ಪೌರಾಣಿಕವಾದಂಥ ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಮತ್ತು ನಮ್ಮ ಯಲಹಂಕದ ಹೆಣ್ಮಕ್ಳಿಗೆ ನಮ್ಮ ಯಲಹಂಕದ ಹೆಣ್ಮಕ್ಳೇ ಸರಿಸಾಟಿ. ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಕೊಟ್ಟರು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಮತ್ತು ಅವ್ರು ಯಾವತ್ತೂ ಕೂಡ ಎಷ್ಟೇ ಕಾರ್ಯಕ್ರಮ ಕೊಟ್ಟರು ಕೂಡ ಬೇಜಾರು ಮಾಡ್ಕೊಳೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ಗುರುಸ್ಕೊಂಡವ್ರೆ. ಇವತ್ತು ದೇಶದಲ್ಲಿ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡೋದಕ್ಕೆ ಅವರು ಕೂಡ ಪ್ರಮುಖ ಕಾರಣಕರ್ತರು ಅಂತಕ್ಕಂಥ ಮಾತನ್ನು ಹೇಳಿ, ಆ ಒಂದು ಮಹಿಳೆಯರನ್ನು ನಾವು ಸಬಲೀಕರಣ ಮಾಡಬೇಕು, ನಮಗಿಂತೂ ಹೆಚ್ಚಿನ ರೀತಿಯಲ್ಲಿ ಅವರನ್ನು ಸಮಾಜದಲ್ಲಿ ಬೆಳೆಯೋದಕ್ಕೆ ಅವಕಾಶ ಕೊಡಬೇಕು, ನಾವೆಲ್ಲ ಕೂಡ ಸಮಾನರು ಅಂತಕ್ಕಂಥ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. 14ನೇ ತಾರೀಕು ಗ್ರಾಮಾಂತರ ತರಮನಹಳ್ಳಿಯಲ್ಲಿ ಹನುಮಕ್ಕ ಗಿರಿಯಪ್ಪ ಚೌಟ್ರಿಯಲ್ಲಿ ಕೂಡ ಅಲ್ಲೂ ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಇವತ್ತು ನಮ್ಮ ಶ್ರೀಮತಿಯವರು ಕೂಡ ಮಹಿಳಾ ಸಬಲೀಕರಣದಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿ ನನಗೆ ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅನ್ನತಕ್ಕಂಥ ಮಾರ್ಗದರ್ಶನವನ್ನು ಕೂಡ ಮಾಡಿ
ಭಾಳ ಹೆಚ್ಚಿನ ಶ್ರಮವನ್ನು ಅವರು ತಗೊಂಡಿದ್ದಾರೆ. ಸೊ ಇದರಿಂದ ಭಾರತೀಯ ಜನತಾ ಪಾರ್ಟಿಯೂ ಪ್ರಬಲ ಆಗ್ತಾಯಿದೆ. ನರೇಂದ್ರ ಮೋದಿಯವರ ಏನು ಮಹಿಳೆಯರ ಸಬಲೀಕರಣ ಆಗಬೇಕು ಅಂತಕ್ಕಂಥ ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಅದನ್ನು ಸಾಕಾರ ಮಾಡೋದಕ್ಕೆ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತೇವೆ. ನಿಮ್ಮ ಹೆಸರೇನು ಇದ್ದಾರೆ, ಮುಂದೇನೂ ಇದ್ದಾರೆ ಇರ್ತದೆ. ಮತ್ತು ಮಹಿಳೆಯರು ಅನೇಕ ವಿಚಾರಗಳನ್ನು ನಮ್ಮ ಹತ್ರ ಹಂಚ್ಕೊಳಕ್ಕಾಗೋದಿಲ್ಲ. ಆಗ ಅವ್ರಿಗೆ ಇನ್ನೊಂದು ಮಾರ್ಗ ಬೇಕಾಗ್ತದೆ. ಅಲ್ಲಿ ನಮ್ಮ ಶ್ರೀಮತಿಯವರ ಹತ್ರ ಅವರ ಅನೇಕ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅವರು ನನಗೆ ಹೇಳಿ ಅದಕ್ಕೊಂದು ಪರಿಷ್ಕಾರ. ಯಾಕಂದರೆ ಮಹಿಳೆಯರು ಭಾಳ ಸಮಸ್ಯೆಗಳನ್ನು ಎದುರಿಸ್ತಾರೆ. ಅದು ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ನಾಗರಿಕ ಸಮಸ್ಯೆ ಇರ್ಬೋದು, ವೈಯಕ್ತಿಕ ಸಮಸ್ಯೆ ಇರ್ಬೋದು. ಆದವರನ್ನು ನಾವು ಸುಧಾರಿಸಿದ್ರೆ ಮುಕ್ಕಾಲು ನಮ್ಮ ಕ್ಷೇತ್ರದ ಸಮಸ್ಯೆಗಳು ಬಗೆಹರಿದಾಗೇನೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಕೂಡ ಅವರು ಚುನಾಯಿತ ಪ್ರತಿನಿಧಿಯಾಗಿ ಸಾಕಷ್ಟು ಸಹಕಾರವನ್ನು. ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಇವಾಗ 7 GBA ಆಗಿದೆ. ಮುಂಚೆ 4 BBMP ವಾರ್ಡ್ ಇತ್ತು. ಈ 7 GBA ಎಲ್ಲ ಒಂದು ಮೋರ್ಚಾದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲ ಸೇರಿಕೊಂಡು ಇವತ್ತು ಮಹಿಳಾ ದಿನಾಚರಣೆನ ಆಚರಣೆ ಮಾಡಿದ್ವಿ. ನಾವು ವರ್ಷ ಮಾರ್ಚ್ 8ನೇ ತಾರೀಕು ಆಚರಣೆ ಮಾಡ್ತಾಯಿದ್ವಿ. MLA ಅವರು ಸ್ವಲ್ಪ ಬ್ಯುಸಿ ಇದ್ದರು ಮತ್ತು ಎಲ್ಲ ಕಡೆಯೂ ಸಹ ಮಹಿಳಾ ದಿನಾಚರಣೆ ಅವತ್ತೇ ಆಚರಣೆ ಮಾಡೋದ್ರಿಂದ ಇವತ್ತು 10ನೇ ತಾರೀಕು ಇಟ್ಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ನಮ್ಮ ಮಹಿಳೆಯರು ಯಾವುದೇ ಒಂದು ಕಾರ್ಯಕ್ರಮವನ್ನು ಸಹ ಅವರೇ ನಿಂತು ಅವರೇ ಪ್ರಾಕ್ಟೀಸ್ ಮಾಡಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅನೇಕ ಕ್ರೀಡೆಗಳನ್ನು ಆಡಿ ಪ್ರೈಸ್ಗಳನ್ನ ಗೆದ್ಕೊಂಡಿದ್ದಾರೆ, ಕಾನ್ಸಲೇಷನ್ ಪ್ರೈಸ್ಗಳನ್ನ ಗೆದ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಾವು ಬ್ಯಾಂಕಿನ ಲೋನ್ಗಳನ್ನು ಕೊಡೋದಿರ್ಬೋದು. ನಾವು ಇಷ್ಟು ದಿನ ನಾವು ನಮ್ಮ ವಿಶ್ವವಾಣಿ ಫೌಂಡೇಶನಿಂದ ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ಎಲ್ಲ ಅನೇಕ ಕಡೆ ನಾವು ಟೈಲರ್ ಮಿಷನ್ಸನ್ನು ಕೊಟ್ಟಿದ್ದೀವಿ. ಆದರೆ ಇದು ಒಂದು ವಿಶಿಷ್ಟವಾಗಿತ್ತು. ಇವತ್ತು ಏನಿದ್ರು ಬರೀ ಒಂದು ಮನೋರಂಜನಾ ಕಾರ್ಯಕ್ರಮ ಅಂತ ಹೇಳಿ ಮತ್ತು ಊಟದ ಒಂದು ಒಳ್ಳೆಯ ಒಂದು ಸ್ವೀಟ್ ಊಟ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದ ಇವತ್ತು ಮಹಿಳಾ ದಿನಾಚರಣೆ ಇಟ್ಕೊಂಡಿದ್ದೀವಿ. ನಾವೆಲ್ಲರೂ ಸಹ ಇವತ್ತು 3 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು ಯಾವ ಥರ ಟೈಮ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ತುಂಬಾ ಎಂಜಾಯ್ ಮಾಡಿದ್ದೀವಿ. ಎಲ್ಲರಿಗೂ ಸಹ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು. ಯಶಸ್ವಿ ಡೆಫಿನೆಟ್ ಆಗಿದ್ದಾರೆ. ಯಾಕೆಂದರೆ ನಾನು ಸಾಮಾನ್ಯವಾಗಿ ಒಂದು ಹಳ್ಳಿನಲ್ಲಿಂದ ಬಂದು ಇಲ್ಲಿ ಮದುವೆ ಆಗಿತ್ತು. ಆದರೂ ನನಗೆ ಒಂದು ಪ್ರೋತ್ಸಾಹ ಕೊಟ್ಟು ನಮ್ಮ ಶಾಸಕರು ನನ್ನ 22ನೇ ವಯಸ್ಸಿನಲ್ಲೇ ಸಹ ನನಗೆ ರಾಜಕೀಯಕ್ಕೆ ತಂದಿದ್ದಾರೆ. ರೈತರ ಸೇವಾ ಸಹಕಾರ ಸಂಘ ಫಸ್ಟ್ ನಿರ್ದೇಶಕರಾಗಿ 22ನೇ ವಯಸ್ಸಿಂದ ನಾನು ರಾಜಕೀಯದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. 32 ವರ್ಷ ಆಯಿತು ನಮ್ಮ ಮದುವೆ ಆಗಿ. 32 ವರ್ಷದಿಂದನೂ ನಾನು ರಾಜಕೀಯದಲ್ಲಿ ನನ್ನ ಹೊರಗಡೆ ತಂದು ಜನಗಳ ಸೇವೆ ಮಾಡೋದಕ್ಕೆ ತುಂಬ ಅವಕಾಶ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಒಂದು ಮಹಿಳೆಯರಿಗೂ ಸಹ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತು, ಪಟ್ಟಣ ಪಂಚಾಯತ್ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ MLA ಅವರು ಮಹಿಳೆಯರಿಗೆ ಈ ಥರ ಕೆಲಸ ಮಾಡಬೇಕು, ನೀವು ಮುತುವರ್ಜಿ ವಹಿಸಬೇಕು, ಹೆಣ್ಮಕ್ಳು ಮೀಟಿಂಗ್ ಅಟೆಂಡ್ ಮಾಡಬೇಕು, ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಬೇಕಂತ ಹೇಳಿ ಒಂದು ಅಣ್ಣನ ರೀತಿ ಅವರೆಲ್ಲ ಸಹಕಾರ ಕೊಟ್ಟು ಅಭಿವೃದ್ಧಿಗೆ ತುಂಬ ಒಪ್ಪಿಕೊಟ್ಟಿದ್ದಾರೆ. ಮಹಿಳೆಯರು ಇವಾಗ ಮುಂಚೆ ಅಂತಂದರೆ ಮಹಿಳೆಯರು ಸ್ವಲ್ಪ ಓದಿದ್ದು ಕಡಿಮೆ ಇತ್ತು. ಆದರೆ ಈಗಿನ ಒಂದು ಮಹಿಳೆಯರು ಮಕ್ಕಳನ್ನ ತುಂಬ ಚೆನ್ನಾಗಿ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ. ಯಾವುದೇ ಒಂದು ಪೇರೆಂಟ್ಸ್ ಮೀಟಿಂಗ್ ಆದರೂ ಸಹ ಹೆಣ್ಮಕ್ಳೇ ಹೋಗಿ ಮಕ್ಕಳಿಗೆ ಮುತುವರ್ಜಿಯಿಂದ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಳ್ಳೆ ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಹೆಣ್ಮಕ್ಳು ಜಾಸ್ತಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಗ್ರಿಕಲ್ಚರ್ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ತೊಗೊಂಡ್ರು ಎಲ್ಲದರಲ್ಲೂ ಹೆಣ್ಮಕ್ಳು ಪುರುಷರ ಸರಿಸಮಾನವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದು ಮಾಮೂಲಿಯಾಗಿ ಅಂಗನವಾಡಿ ಮತ್ತು ಟೀಚರ್ಸು ಅದೆಲ್ಲ ಮುಂಚೆ ಇತ್ತು. ಆದರೆ ಡಿಪಾರ್ಟ್ಮೆಂಟ್ IAS, IPS ಎಲ್ಲ ಒಂದು ಇದರಲ್ಲೂ ಸಹ ಹೆಣ್ಮಕ್ಳು ಡಾಕ್ಟರ್ಸ್ ಇರ್ಬೋದು, ಎಲ್ಲದರಲ್ಲೂ ಹೆಣ್ಮಕ್ಳು ಹೆಚ್ಚು ಗುರುತಿಸ್ಕೊಳ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ವ್ಯಾಕ್ಸಿನೇಷನ್ ಡ್ರೈವ್ ಏನು ಶುರುವಾಗಿದೆ, ಸರ್ವೈಕಲ್ ವ್ಯಾಕ್ಸಿನೇಷನ್ ಡ್ರೈವ್ ಶುರುವಾಗಿರೋದನ್ನು ನಾವು ವ್ಯಾಪಕವಾಗಿ ಎಲ್ಲ ಮಹಿಳೆಯರಿಗೆ ತಲುಪಿಸ್ಬೇಕು. ಅದಕ್ಕೆ ನಮ್ಮ ಮಹಿಳಾ ಮೋರ್ಚಾ ಯೂನಿಟ್ಟು ಸಕ್ರಿಯವಾಗಿ ಕೆಲಸ ಮಾಡಬೇಕು. ಹಾಸ್ಟೆಲ್ಲು, ಶಾಲಾ ಕಾಲೇಜುಗಳು ಮತ್ತು ಪ್ರತಿ ಮನೆಗಳಿಗೆ ಹೋಗಿ ಇದು ವ್ಯಾಕ್ಸಿನೇಷನ್ ಮಹಿಳೆಯರಿಗೆ ಸಿಗಬೇಕು ಅನ್ನುವಂಥದ್ದು ಇವತ್ತು ನಾವು ಕೊಟ್ಟಂಥ ಸಂದೇಶ. ಜೊತೆಗೆ ನಮ್ಮ ಮಹಿಳೆಯರನ್ನು ಎಂಪವರ್ ಮಾಡಬೇಕು ಅಂತ ನರೇಂದ್ರ ಮೋದಿಜಿಯವರು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಪರ್ಸನಲ್ ಲೋನು ಮತ್ತು ಕಮ್ಯುನಿಟಿ ಲೋನ್ಗಳು ಕೊಡ್ತಿದ್ದಾರೆ. ಈ ಮೂಲಕ ಲಕ್ಷಾಂತರ ಜನ ಲಖಪತಿ ದೀದಿಗಳಾಗಿದ್ದಾರೆ. ಹಾಗಾಗಿ ಅವರೆಲ್ಲ ಎಂಪವರ್ಮೆಂಟಲ್ಲಿ ಮತ್ತಷ್ಟು ಪ್ರಗತಿ ಸಾಧಿಸಬೇಕು. ಇಲ್ಲಿ ನಾವು ಸ್ಟ್ರೀಟ್ ವೆಂಡರ್ಸ್ ಅಂತ ಏನು ಕರಿತೀವಿ, ಅವ್ರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭ ಕೇಂದ್ರ ಸರ್ಕಾರದ ಇಲ್ಲಿಯ ಶಾಸಕರು ವಿಶ್ವಣ್ಣವ್ರು ಮಾಡಿಕೊಟ್ಟಿದ್ದಾರೆ. ನಮ್ಮ ಮಹಿಳಾ ಮೋರ್ಚಾ ತಂಡ ಅದನ್ನು ಸಕ್ರಿಯವಾಗಿ ಅವ್ರ ಜೊತೆಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಮತ್ತು ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಸರ್ಕಾರದ ಮಹಿಳಾ ಸುರಕ್ಷತೆಯ ನಿರ್ಲಕ್ಷ್ಯವನ್ನು ಕೂಡ ನಾವು ಖಂಡಿಸಿದ್ದೀವಿ. ವರದಿ ಹನುಮಂತರಾಜು.